ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಿಗೆ ಕೆಲವು ಮಹತ್ವದ ಯೋಜನೆಗಳನ್ನು ಘೋಷಿಸುವ ಮೂಲಕ ಡಿಕೆ ಶಿವಕುಮಾರ್ ನಾಡಿನ ಜನರಲ್ಲಿ ಭರವಸೆಯನ್ನು ಹುಟ್ಟಿಸಿದ್ದಾರೆ. ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆಯ ಮೂಲಕ ಅವರು ನೇರವಾಗಿ ಯುವ ಸಮುದಾಯದ ಮನಸ್ಸುಗಳಿಗೆ ಕನ್ನ ಹಾಕಿದ್ದಾರೆ. ಶೈಕ್ಷಣಿಕ ವಲಯದ ಮೇಲೆ ಪರಿಣಾಮ ಬೀರಬಹುದಾದ ನಿರ್ಧಾರ ಇದು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರೆ ಶಕ್ತಿ ಯೋಜನೆಗೆ ಕತ್ರಿ ಬೀಳುತ್ತೆ ಅನ್ನುವಂಥ ವದಂತಿ ವ್ಯಾಪಕವಾಗಿ ಹರಡಿತ್ತು. ಆದರೆ ನೂತನ ಮುಖ್ಯಮಂತ್ರಿಯ ಈ ಘೋಷಣೆ ವದಂತಿಯನ್ನ ಹರಡಬಿಟ್ಟವರಿಗೆ ನೀಡಿದಂಥ ಸ್ಪಷ್ಟ ಉತ್ತರ ಆಗಿದೆ. ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರು ವಿದ್ಯಾರ್ಥಿ ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SSLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಯಾರು ವಿದ್ಯಾರ್ಥಿಗಳನ್ನೋದು ನಂಬಬೇಕಾಗ್ತದಲ್ಲ, ಸೊ ಅದಕ್ಕೆ ಐಡೆಂಟಿಫಿಕೇಷನ್ ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ಅದಕ್ಕೊಂದು ಫ್ರೀ ಬಸ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಯಾವುದೇ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಕೊಡಬೇಕು ಅಂತೇಳಿ ಇಸ್ ದಿ ಫಸ್ಟ್ ಡಿಸಿಷನ್. ಎಲ್ಲಿ ಶಕ್ತಿ ಯೋಜನೆ ಸ್ಥಗಿತಗೊಳ್ಳುತ್ತೋ ಅಂತ ಆತಂಕದಲ್ಲಿದ್ದಂಥ ಮಹಿಳೆಯರು ಈ ಘೋಷಣೆಯನ್ನು ಕೇಳಿ ತಕ್ಷಣಕ್ಕೆ ಸಮಾಧಾನದ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅಂತ ಹೇಳುವಾಗ ಮತ್ತೆ ಕೆಲವು ವರ್ಗಗಳು ಹಾಹಾಕಾರ ಎಬ್ಸೋದಕ್ಕೆ ಆರಂಭ ಮಾಡಿದ್ವು. ಆದರೆ ಈ ಯೋಜನೆ ತಮಿಳುನಾಡಿನಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ಹಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಗಳಿವೆ. ಈ ನಿಟ್ಟಿನಲ್ಲಿ ತಮಿಳುನಾಡನ್ನ ಮಾದರಿಯಾಗಿರಿಸಿ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ನೀಡಿರೋದು ಶೈಕ್ಷಣಿಕ ಸಮಾನತೆಯ ಆಶಯಕ್ಕೆ ಪೂರಕವಾಗಿದೆ. ಹಾಗೇನೆ ಇಲಾಖಾವಾರು ನೇಮಕಾತಿ ಅಧಿಸೂಚನೆಯನ್ನ ಶೀಘ್ರ ಪ್ರಕಟಿಸುವಂತ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಖಾಸಗಿ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡಿ ಕನ್ನಡಿಗರಿಗೆ ಆದ್ಯತೆಯ ಮೇಲೆ ಉದ್ಯೋಗವನ್ನು ಕಲ್ಪಿಸುವಂತ ಭರವಸೆಯನ್ನು ನೀಡಿದ್ದಾರೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಆ ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಷನ್ ಮಾಡ್ತೀರಾ ಅಂಥೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ ಎಷ್ಟೇ ಹುದ್ದೆಗಳು ಖಾಲಿಗಿದೆ ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ನಿಮಗೆ ತಿಳಿಸ್ತೀನಿ. 10,000 ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪನೆಯ ಮಹತ್ವದ ಘೋಷಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 6,000 ಪಂಚಾಯತ್ಗಳಲ್ಲಿ, ನಗರ ಪ್ರದೇಶಗಳಲ್ಲಿ 4,000 ವಾರ್ಡ್ಗಳಲ್ಲಿ ಸಂಘಗಳನ್ನು ಸ್ಥಾಪನೆ ಮಾಡಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತೆ. ಸಾಹಿತ್ಯ, ಸಾಂಸ್ಕೃತಿಕ, ಕ್ರೀಡೆ, ನಾಯಕತ್ವ ಚಟುವಟಿಕೆಗಳನ್ನು ಬೆಳೆಸೋದಕ್ಕೆ ಈ ಮೂಲಕ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ ಅವ್ರು ಹೇಳಿದ್ದಾರೆ. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ ವಾರ್ಡ್ಗಳಲ್ಲಿ ಇದನ್ನು ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂಥ ನಾಟಕಗಳಿರ್ಬೋದು, ಸಾಂಸ್ಕೃತಿಕಗಳಿರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಡ್ಲಿಕ್ಕೆ ಮತ್ತು ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಮತ್ತು ಎಲ್ಲ ಇದು ನಮ್ಮ ಸೋಷಿಯಲ್ ಹಾರ್ಮನಿ ಇದನ್ನು ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂಥೇಳಿ ಈ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. ಆ 10 ಲಕ್ಷದಲ್ಲಿ ಅದನ್ನು ಯಾವ ರೀತಿ ನಡೆಸಬೇಕು, ಎಲ್ಲಿ ನಡೀತದೆ ಅಂಥೇಳಿ ಅದಕ್ಕೆ ಎಲ್ಲ ಆ ಜಾಗಗಳೆಲ್ಲ ನಾವೆಲ್ಲ ಈಗ ನಮ್ಮ ತಲೆಯಲ್ಲೆಲ್ಲ ಇದೆ. ಅದು ಹಿಂದೆ ಎಲ್ಲ ನಾನು ಡಿಕ್ಲೇರ್ ಮಾಡಿದ್ದೆ ಅದನ್ನು. ಸೊ ಅದಕ್ಕೆ ಒಂದು ಇಟ್ ವಿಲ್ ಬಿ ಪ್ಯೂರ್ಲಿ ಸರ್ಕಾರ ಹಣ ಕೊಡ್ತದೆ. ಸೊ ಯೂತ್ ಕ್ಲಬ್ಸು ನಡೀತದೆ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಯ ಹಿಂದಿರುವಂತಹ ಉದ್ದೇಶ ಶ್ಲಾಘನೀಯವಾಗಿದೆ. ಆದರೆ ಇಲ್ಲಿ ಒಂದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಒಂದು ಕಾಲದಲ್ಲಿ
ಗ್ರಾಮೀಣ ಪ್ರದೇಶದಲ್ಲಿ ಯುವಕರನ್ನ ಸಂಘಟಿಸಿ ಅವರನ್ನ ಕ್ರಿಯಾಶೀಲವಾಗಿಸ್ತಾ ಇದ್ದಂಥ ಯುವಕ ಸಂಘಗಳ ಸ್ಥಿತಿ ಇವತ್ತು ಏನಾಗಿದೆ ಅನ್ನೋದ್ರ ಸಮೀಕ್ಷೆ ಈ ಒಂದು ಸಂದರ್ಭದಲ್ಲಿ ಬಹಳ ಅತ್ಯಗತ್ಯವಾಗಿದೆ. ಆ ಯುವಕ ಮಂಡಲಗಳಲ್ಲಿ ಬಹುತೇಕ ಸಂಘಗಳನ್ನ RSS ಹೈಜಾಕ್ ಮಾಡಿದೆ. ಹಲವು ಯುವಕ ಸಂಘಗಳು ವೈದಿಕ ಆಚರಣೆಗಳಿಗೆ, ಸಂಘ ಪರಿವಾರದ ಕೋಮುವಾದ ಬೆಳೆಸುವಂತಹ ಕಾರ್ಯಕ್ರಮಗಳಿಗೆ ಮಾತ್ರನೇ ಸೀಮಿತ ಆಗಿವೆ. ಕೋಟ್ಯಾಂತರ ರೂಪಾಯಿ ಅನುದಾನಗಳಿಂದ ನಡೆಸಲ್ಪಡುವಂತಹ ಈ ಭಾರತ್ ಜೋಡೋ ಯುವಕ ಸಂಘಗಳು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಜಾತ್ಯತೀತ ಸಿದ್ಧಾಂತದ ತಳಹದಿಯ ಮೇಲೆ ನಿಲ್ಲಿಸೋದಕ್ಕೆ ವಿಫಲ ಆದರೆ ಅವುಗಳು ಕೂಡ ನಿಧಾನವಾಗಿ RSS ನಂತಹ ಸಂಘಟನೆಗಳ ಪರೋಕ್ಷ ಕಚೇರಿಗಳಾಗಿ ಬದಲಾಗಬಹುದು. ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳ ಹೆಸರಿನಲ್ಲಿ ಸಂಘ ಪರಿವಾರದ ತತ್ವ ಸಿದ್ಧಾಂತಗಳನ್ನು ಹರಡೋದಕ್ಕೆ ಬಳಕೆಯಾಗಬಹುದು. ಈ ಹಿನ್ನೆಲೆಯಲ್ಲಿ ನೂತನ ಭಾರತ್ ಜೋಡೋ ಯುವಕ ಸಂಘಗಳ ಮೂಲಕ ಅಂಬೇಡ್ಕರ್, ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರಂತಹ ಹಿರಿಯ ಮೌಲ್ಯಗಳನ್ನ ಯುವಕರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ಅವುಗಳಿಗೆ ಸೂಕ್ತ ಮಾರ್ಗದರ್ಶಕರ ಅಗತ್ಯ ಇದೆ. ಅದಕ್ಕಾಗಿ ಸರ್ಕಾರ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ ಅನ್ನೋದು ಮುಖ್ಯ ಆಗತ್ತೆ. ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕಟ್ಟಿದಂಥ ಈ ಭಾರತ್ ಜೋಡೋ ಬಿಲ್ಗಳು ನಿಧಾನಕ್ಕೆ RSSನ ಹಾವಿನ ಮರಿಗಳಿಗೆ ಆಶ್ರಯ ಆಗಬಹುದು. ಜೋಡಿಸೋ ಬದಲು ಗ್ರಾಮೀಣ ಮಟ್ಟದಲ್ಲಿ ಯುವಕರನ್ನ ಒಡೆಯೋದಕ್ಕೆ ಬಳಕೆ ಆಗಬಹುದು. ಹಾಗೇನೆ ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೇನೆ ವಿಧಾನಸೌಧದ ಜಗಲಿಗೆ ಹಲವು ಸ್ವಾಮೀಜಿಗಳು, ಮಠಾಧಿಪತಿಗಳ ಪ್ರವೇಶ ಕೂಡ ಆಗಿದೆ. ಅವರ ಆಶೀರ್ವಾದದ ಜೊತೆಗೇನೆ DK ಶಿವಕುಮಾರ್ ಅಧಿಕಾರಕ್ಕೇರಿದ್ದಾರೆ. ಧಾರ್ಮಿಕರಾಗಿರೋದು ಅಥವಾ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದು ತಪ್ಪಲ್ವೇ ಅಲ್ಲ. ಆದರೆ ಹಲವು ಮಠಾಧಿಪತಿಗಳನ್ನ RSS ನಿಯಂತ್ರಿಸುತ್ತೆ. ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧ ಅನ್ನುವಂಥ ಮುಖ್ಯಮಂತ್ರಿ DK ಅವರು ಈ ಕುರಿತಾಗಿ ಬಹಳ ಎಚ್ಚರಿಕೆಯನ್ನು ಹೊಂದಿರೋದು ಅತ್ಯಗತ್ಯ ಆಗಿದೆ. ಇದೇ ಸ್ವಾಮೀಜಿಗಳನ್ನ ಬಳಸಿಕೊಂಡು RSS ಸರ್ಕಾರವನ್ನ ನಿಯಂತ್ರಿಸುವಂತಹ ಸಾಧ್ಯತೆಗಳು ಇಲ್ಲದೇ ಇಲ್ಲ. ನೂತನ ಸರ್ಕಾರದೊಳಗೆ ಕೆಲವು ಸಮನ್ವಯಗಳು ಎದ್ದು ಕಾಣ್ತಾ ಇವೆ. ಮೊದಲ ಹಂತದ 12 ಮಂದಿ ಸಚಿವರ ಆಯ್ಕೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಇದೆ. ಹಿರಿಯ ರಾಜಕೀಯ ಮುತ್ಸದ್ದಿ, ಕಾಂಗ್ರೆಸ್ನ ಜಾತ್ಯತೀತ ಸಿದ್ಧಾಂತಕ್ಕೆ ಹೆಚ್ಚು ಬದ್ಧರಾಗಿ ನಿಲ್ಬಲ್ಲ ಸೈದ್ಧಾಂತಿಕವಾಗಿ ಪ್ರಬುದ್ಧರಾಗಿರುವಂತಹ BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿರೋದು ಕಾಂಗ್ರೆಸ್ ವರಿಷ್ಠರ ದೂರದೃಷ್ಟಿಗೆ ಅದು ಸಾಕ್ಷಿಯಾಗಿದೆ. ಇನ್ನು ಹರಿಪ್ರಸಾದ್ ಅವರು ಇದೀಗ ಸಮುದಾಯಕ್ಕೆ ಸೇರಿದ್ದು ಅಹಿಂದ ಮೌಲ್ಯಗಳಿಗೆ ಕಾಂಗ್ರೆಸ್ನಲ್ಲಿ ನ್ಯಾಯ ಕೊಡಬಲ್ಲವರು ಅನ್ನುವಂಥ ಒಂದು ಅಭಿಪ್ರಾಯ ಬಹುತೇಕರಲ್ಲಿದೆ. KPCC ಅಧ್ಯಕ್ಷರಾದ ಬೆನ್ನಿಗೆ ಅಧಿಕಾರ ಬೇಕಾದವರು DK ಶಿವಕುಮಾರ್ ಹಿಂದೆ ಹೋಗಿ ಮತ್ತೆ ಪಕ್ಷ ಕಟ್ಟವರು ನನ್ನ ಜೊತೆಗೆ ಬನ್ನಿ ಅಂತ ಅವರು ಕರೆಯನ್ನ ನೀಡಿದ್ದಾರೆ. ಆದರೆ ಇಂಥ ಆದರ್ಶವಾದಿ ಕರೆಯು ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಸಹಾಯ ಆಗಬಹುದು ಅನ್ನೋದನ್ನ ಕಾಲನೇ ಹೇಳಬೇಕಾಗಿದೆ. RSSಗೆ ಸೇರೋರಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆ ಇರುತ್ತೆ. ಯಾವುದೇ ಅಧಿಕಾರದ ಲಾಲಸೆ ಇಲ್ಲದೆ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಮಾರು ಹೋಗಿ ಪಕ್ಷ ಕಟ್ಟೋದಿಕ್ಕೆ, ಕೈ ಜೋಡಿಸೋದಿಕ್ಕೆ ಎಷ್ಟು ಕಾರ್ಯಕರ್ತರು ಹರಿಪ್ರಸಾದ್ರಿಗೆ ಸಿಗಬಹುದು? ಇಷ್ಟಕ್ಕೂ ತನ್ನ ಜಾತ್ಯತೀತ ಸಿದ್ಧಾಂತಕ್ಕೆ ಬದ್ಧವಾಗಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಅನ್ನೋದು ಕೂಡ ಇದೊಂದು ಪ್ರಶ್ನೆ. ಪಕ್ಷ ಕಟ್ಟೋರು ಮತ್ತೆ ಅಧಿಕಾರ ಹಂಚ್ಕೊಳ್ಳೋರ ನಡುವೆ ಅಂತರಗಳು ಹೆಚ್ಚಾಗ್ತಾ ಹೋದ್ರೆ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಈ ಒಂದು ಅಂತರವನ್ನ ತುಂಬುವಂತ ಕೆಲಸ KPCC ಅಧ್ಯಕ್ಷರಿಂದ ನಡಿಬೇಕಾಗಿದೆ. ಸದ್ಯಕ್ಕೆ ಕೂಲಿಗೆ ದುಡಿಯುವಂತ ಕಾರ್ಯಕರ್ತರಷ್ಟೇನೇ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಹೊರತು ಸಿದ್ಧಾಂತಕ್ಕಾಗಿ ದುಡಿಯೋರಲ್ಲ. ತನ್ನ ಜಾತಿ ಹಣಬಲದಿಂದ ಕಾಂಗ್ರೆಸ್ ಅನ್ನ ಕಟ್ಟುವಲ್ಲಿ DK ಶಿವಕುಮಾರ್ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ನೂತನ KPCC ಅಧ್ಯಕ್ಷರು ನಾಡಿನ ಅಹಿಂದ ವರ್ಗದ ಕಡೆಗೆ ಕಾಂಗ್ರೆಸ್ ಅನ್ನ ಹೇಗೆ ಪರಿಣಾಮಕಾರಿಯಾಗಿ ತಲುಪಲಿದ್ದಾರೆ ಅನ್ನೋದು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. KPCC ಅಧ್ಯಕ್ಷರನ್ನಾಗಿಸುವಂತಹ ಸಂದರ್ಭದಲ್ಲಿ ಇದೀಗ ಸಮುದಾಯದಿಂದ ಬಂದಿರುವಂತಹ ನಾಯಕ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಕಾರಣದಿಂದಾಗಿನೇ ಕನಿಷ್ಠ ರಾಜ್ಯದ ಇದೀಗ ಸಮುದಾಯದ ಮತಗಳನ್ನಾದರೂ ಕಾಂಗ್ರೆಸ್ಗೆ ಮತಗಳಾಗಿ ಪರಿವರ್ತನೆಗೊಳಿಸೋದ್ರಲ್ಲಿ ಅವರು ಯಶಸ್ವಿ ಆಗಬೇಕಾಗತ್ತೆ. ಇನ್ನು ಕರಾವಳಿಯಲ್ಲಿ ಬಿಲ್ಲವ ಸಮುದಾಯದ ಮತಗಳನ್ನ ಕಾಂಗ್ರೆಸ್ ಕಡೆಗೆ ಅವ್ರು ಹೇಗೆ ತಿರುಗಿಸಬಲ್ಲರು ಅನ್ನುವಂಥ ಪ್ರಶ್ನೆಗೆ ಹರಿಪ್ರಸಾದ್ ಉತ್ತರವನ್ನ ಹುಡುಕ್ಲೇಬೇಕು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋ ಹಾಗಾದ್ರೆ ಅವರು KPCC ಅಧ್ಯಕ್ಷರಾಗಿದ್ದಕ್ಕೆ ಸಾರ್ಥಕ ಆಗತ್ತೆ. ಕರಾವಳಿಯನ್ನ ಅವ್ರು ಗೆದ್ರು ಅಂತ ಅಂದ್ರೆ ಇಡೀ ರಾಜ್ಯವನ್ನೇ ಗೆದ್ರು ಅಂತಾನೆ ಅರ್ಥ. ಹರಿಪ್ರಸಾದ್ ಅವರಿಗೆ ಅಪಾರ ರಾಜಕೀಯ ಅನುಭವ ಇದೆ, ಜೊತೆಗೆ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಅಚಲ ಬದ್ಧತೆ ಕೂಡ ಇದೆ. ಅಂಥ ನಾಯಕರು ಕಾಂಗ್ರೆಸ್ ಅನ್ನು ನಡೆಸೋದಿಕ್ಕೆ ಈಗ ಅನಿವಾರ್ಯ ಅನ್ನುವಂಥ ವಾತಾವರಣ ಕೂಡ ಇದೆ. ದೇಶಾದ್ಯಂತ ಕಾಂಗ್ರೆಸ್ಗಾಗಿ ಕೆಲಸ ಮಾಡಿರುವಂಥ ನಾಯಕರವರು. ಆದರೆ ಸಿದ್ಧಾಂತ ಹಾಗೂ ಸಂಘಟನೆಯಲ್ಲಿ ಪರಿಪೂರ್ಣ ಸಮನ್ವಯ ಮಾತ್ರ ಚುನಾವಣಾ ಯಶಸ್ಸು ತಂದುಕೊಡಬಲ್ಲದು. ಈ ಒಂದು ಸಮನ್ವಯ ಸಾಧಿಸುವಲ್ಲಿ ಹರಿಪ್ರಸಾದ್ ಅವರು ಎಷ್ಟು ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.